ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು LBA ಪ್ರಶ್ನೆ ಪತ್ರಿಕೆ ಅಧ್ಯಾಯ 2 ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ. ಸೊ ಇಲ್ಲಿ ವಿಷಯ ಬಂದುಬಿಟ್ಟು ವಿಜ್ಞಾನ ತರಗತಿ 7 ಅಂಕ 20. ಇದರೊಳಗಡೆ LBA 15 ಮತ್ತು 5 ಮರುಸಿಂಚನದಿಂದ. ಸೊ ನೀವು ಯಾವ ರೀತಿಯಾಗಿ LBA ಇನ್ನೂ ಬಂದೇ ಇಲ್ಲ, ನೀವು ಯಾವ ರೀತಿಯ ಕ್ವಶನ್ ಪೇಪರ್ ತೆಗೆದಿದ್ದೀರಾ ಅಂತ ಕೇಳಬಹುದು. ಸೊ ನಾವು ಟೆಕ್ಸ್ಟ್ ಬುಕ್ಕಿಗೆ ರಿಲೇಟೆಡ್ ಆಗಿ LBAನ ಆಲ್ರೆಡಿ ನಾವು ಹಿಂದಿನ ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಅವನು ಯಾವ ರೀತಿಯಾಗಿ ಆ ಒಂದು LBAದಲ್ಲಿ ಕ್ವಶನ್ಸು ಸ್ಟ್ರಕ್ಚರು ಯಾವ ರೀತಿಯಾಗಿ ಫ್ರೇಮ್ ಆಗುತ್ತೆ ಅನ್ನೋದನ್ನು ಆಲ್ರೆಡಿ ನಮಗೆ ಒಂದು ಐಡಿಯಾ ಇದೆ. ಆ ಒಂದು ಬೇಸಿಸ್ ಮೇಲೆ ನಾವು ಈ ಕ್ವಶನ್ಸನ್ನು ತೆಗೆದಿದ್ದೇವೆ. ಸೊ ಸಮಯ ಅಂತ ಅಂದರೆ 45 ಮಿನಿಟ್ಸು. ಬನ್ನಿ ಫಸ್ಟು ಖಾಲಿ ಜಾಗಗಳನ್ನು ತುಂಬಿರಿ. ಉತ್ತರನೂ ಸಹ ಇಲ್ಲೇ ಬರೆದಿದ್ದೀನಿ. 1 ಮಾರ್ಕ್ಸಿನ 5 ಕ್ವಶನ್ಸ್ ಇದೆ. ಅರಿಶಿಣವು ನೈಸರ್ಗಿಕ ಸೂಚಕವಾಗಿದೆ. ನೀಲಿ ಲಿಟ್ಮಸ್ ಕಾಗದವು ಆಮ್ಲದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನಿಂಬೆ ರಸವು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಯಿಂದ ಉಪ್ಪು ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಪ್ರತ್ಯಾಮ್ಲಗಳು ಸಾಮಾನ್ಯವಾಗಿ ಕಹಿ ರುಚಿಯನ್ನು ಹೊಂದಿರುತ್ತದೆ. ಇದಿಷ್ಟು 5 ಬಿಟ್ಟ ಸ್ಥಳಗಳು. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಮಾರ್ಕ್ಸಿನ 5 ಕ್ವಶನ್ಸ್ ಇದೆ. ಸೊ ಟೋಟಲ್ 10 ಮಾರ್ಕ್ಸ್. ಆಮ್ಲಗಳಿಗೆ ಯಾವುದೇ 2 ಉದಾಹರಣೆಗಳನ್ನು ಬರೆಯಿರಿ. ಆಮ್ಲಗಳಿಗೆ ಓಕೆ, ನಿಂಬೆ ರಸ, ವಿನೆಗರ್, ಇಷ್ಟೇ ಅಲ್ಲದೆ ನಾವು ಬಹಳಷ್ಟನ್ನ ಬರೀಬಹುದು. ಓಕೆ, ನೆಕ್ಸ್ಟ್ ಪ್ರತ್ಯಾಮ್ಲಗಳ ಯಾವುದೇ 2 ಉಪಯೋಗಗಳನ್ನು ಬರೆಯಿರಿ. ಸಾಬೂನು ತಯಾರಿಕೆಯಲ್ಲಿ ಬಳಸ್ತಾರೆ. ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಔಷಧಿಗಳಲ್ಲಿ ಬಳಸ್ತಾರೆ. ಅಸಿಡಿಟಿಯನ್ನು ಕಡಿಮೆ ಮಾಡೋಕ್ಕೂ. ಆಮ್ಲೀಯತೆ ಅಂದರೆ ಅಸಿಡಿಟಿ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್, ಸೂಚಕ ಎಂದರೇನು, ಒಂದು ಉದಾಹರಣೆಯನ್ನು ಬರೆಯಿರಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಅವುಗಳ ಬಣ್ಣ ಬದಲಾವಣೆಯ ಮೂಲಕ ಗುರುತಿಸಲು ಬಳಸುವ ಪದಾರ್ಥಗಳನ್ನು ಸೂಚಕ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಲಿಟ್ಮಸ್ ಕಾಗದ, ಅರಿಶಿಣ. ಓಕೆ, ನೆಕ್ಸ್ಟ್ ತಟಸ್ಥೀಕರಣ ಎಂದರೇನು. ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ಕ್ರಿಯೆಗೊಂಡು ಉಪ್ಪು ಮತ್ತು ನೀರು ಉತ್ಪತ್ತಿಯಾಗುವ ಕ್ರಿಯೆಯನ್ನು ತಟಸ್ಥೀಕರಣ ಅಂತ ಕರೀತೇವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ 2 ವ್ಯತ್ಯಾಸಗಳನ್ನು ಬರೆಯಿರಿ. ಆಮ್ಲ ಮತ್ತು ಪ್ರತ್ಯಾಮ್ಲ. ಸೊ ಇದನ್ನು ಡಿವೈಡ್ ಮಾಡಿಬಿಡಿ. ಇದು ಹುಳಿ ರುಚಿಯನ್ನು ಹೊಂದಿದೆ, ಇದು ಕಹಿ ರುಚಿಯನ್ನು ಹೊಂದಿರುತ್ತೆ. ಇದು ನೀಲಿ ಲಿಟ್ಮಸನ್ನು ಕೆಂಪಾಗಿಸುತ್ತೆ, ಇದು ಕೆಂಪು ಲಿಟ್ಮಸನ್ನು ನೀಲಿಯಾಗಿಸುತ್ತೆ. ಉದಾಹರಣೆಗೆ ನಿಂಬೆ ರಸ, ವೆನೆಗರ್, ಇದರ ಸೋಪಿನ ಪುಡಿ, ಸುಣ್ಣದ ತಿಳಿನೀರು. ಉತ್ತರವನ್ನು ವಿವರವಾಗಿ ಬರೆಯಿರಿ. 5 ಮಾರ್ಕ್ಸಿನ 1 ಕ್ವಶನ್ ಇದೆ. ನೈಸರ್ಗಿಕ ಸೂಚಕಗಳು ಮತ್ತು ಕೃತಕ ಸೂಚಕಗಳ ಬಗ್ಗೆ ವಿವರಿಸಿ. ಅಂದರೆ ಲಿಟ್ಮಸ್ ಕಾಗದ ಮತ್ತು ಅರಿಶಿನ, ದಾಸವಾಳದಿದೆಯಲ್ಲ ಅದ್ರ ಬಗ್ಗೆ. ಓಕೆ, ಉದಾಹರಣೆಗಳೊಂದಿಗೆ ಅವುಗಳ ಉಪಯೋಗಗಳನ್ನು ಬರೆಯಿರಿ. ಉತ್ತರ, ನೈಸರ್ಗಿಕ ಸೂಚಕಗಳು ಅಂದರೆ ಪ್ರಕೃತಿಯಿಂದ ದೊರೆಯುವ ಸೂಚಕಗಳನ್ನು ನಾವು ನೈಸರ್ಗಿಕ ಸೂಚಕಗಳು ಅಂತೇವೆ. ಉದಾಹರಣೆಗೆ ಅರಿಶಿನ, ದಾಸವಾಳ, ಹೂವಿನ ರಸ. ಕೃತಕ ಸೂಚಕಗಳು ಅಂತಂದರೆ ಪ್ರಯೋಗಾಲಯದಲ್ಲಿ ತಯಾರಿಸಲಾದ ಸೂಚಕಗಳನ್ನು ಕೃತಕ ಸೂಚಕಗಳು ಅಂತೇವೆ. ಉದಾಹರಣೆಗೆ ಲಿಟ್ಮಸ್ ಕಾಗದ, ಫಿನಾಫ್ಥಲಿನ್. ಓಕೆ, ನೆಕ್ಸ್ಟ್ ಇದರ ಒಂದು ಉಪಯೋಗಗಳನ್ನು ಸಹ ಬರಿಬೇಕಂತೆ. ಉಪಯೋಗಗಳು ಬಂದುಬಿಟ್ಟು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲು ಸೂಚಕಗಳನ್ನು ಬಳಸ್ತೇವೆ. ದ್ರಾವಣದ ಸ್ವಭಾವವನ್ನು ತಿಳಿಯಲು ಸೂಚಕಗಳನ್ನು ಬಳಸ್ತೇವೆ. ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಲು ಸೂಚಕಗಳನ್ನು ಬಳಸ್ತೇವೆ. ಇದಿಷ್ಟು ಸಹ 2ನೇ ಚಾಪ್ಟರ್ ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥಕ್ಕೆ ಒಂದು 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ವಿತ್ ಆನ್ಸರ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.